ಸಾಗರ ದ್ವೀಪದಿಂದ 160 ಕಿಲೋಮೀಟರ್ ದೂರದ ಕೇಂದ್ರ ಹೊಂದಿರುವ ರಿಮಲ್ ಚಂಡಮಾರುತವು ಮುಖ್ಯವಾಗಿ ಬಾಂಗ್ಲಾದೇಶ ಮತ್ತು ಭಾರತದ ಪಡುವಣ ಬಂಗಾಳಕ್ಕೆ ಅಪ್ಪಳಿಸಿದ್ದು ಧಾರಾಕಾರ ಮಳೆ ಮತ್ತು 110 ಕಿಲೋಮೀಟರ್ನಷ್ಟು ವೇಗದ ಗಾಳಿಯಿಂದ ಜನ ಬದುಕು ತತ್ತರಿಸಿ ಹೋಗಿದೆ. ಪಶ್ಚಿಮ ಬಂಗಾಳದ ತಗ್ಗು ಪ್ರದೇಶಗಳಿಂದ 1 ಲಕ್ಷ ಮತ್ತು ಬಾಂಗ್ಲಾದೇಶದ ಸದ್ಗೀರಾ ಕಾಕ್ಸಾ ಬಜಾರ್ ಪ್ರಾಂತ್ಯಗಳಿಂದ 8 ಲಕ್ಷ ಜನರನ್ನು ಚಂಡಮಾರುತ ಬಡಿಯುವುದಕ್ಕೆ ಮೊದಲೇ ನಾನಾ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ಪಡುವಣ ಬಂಗಾಳದಲ್ಲಿ 1500 ಮಂದಿಯ ರಕ್ಷಣಾ ಪಡೆ ನಿರ್ಮಿಸಲಾಗಿದ್ದು ಅದನ್ನು ನೇರ ನಾನಾ ಇಲಾಖೆಗಳ ಸಂಯೋಜಕ ನಿಯಂತ್ರಣಕ್ಕೆ ಒಪ್ಪಿಸಲಾಗಿದೆ. ನಿರಾಶ್ರಿತರಿಗೆ ತಡಪಾಲು, ಧಾನ್ಯ, ಹಾಲಿನ ಪುಡಿ, ಕುಡಿಯುವ ನೀರಿನ ಬಾಟಲಿಗಳನ್ನು ಒದಗಿಸಲಾಗಿದೆ. ಚಂಡಮಾರುತವು ಅಪಾರ ಹಾನಿ ಎಸಗತೊಡಗಿದ್ದು ಅದರ ಲೆಕ್ಕಾಚಾರ ಇನ್ನಷ್ಟೇ ಆಗಬೇಕಿದೆ. ಕೋಲ್ಕತ್ತಾದ ಮೇಯರ್ ಫಿರ್ಹಾದ್ ಹಕೀಂ ನಗರದ ಸುತ್ತಿನ ಪರಿಹಾರ ವ್ಯವಸ್ಥೆಯನ್ನ ನಿರ್ವಹಿಸುತ್ತಿದ್ದಾರೆ. ಒಡಿಶಾ ಮತ್ತು ತ್ರಿಪುರಾಗಳಲ್ಲೂ ಚಂಡಮಾರುತ ತನ್ನ ಬಿಸಿ ಬೀಳು ವರಸೆ ತೋರಿಸಿದ್ದು ಪರಿಹಾರ ಕಾರ್ಯವು ಚಾಲ್ತಿಯಲ್ಲಿರುವುದು ತಿಳಿದುಬಂದಿದೆ.